ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಜೀವನದಲ್ಲಿ ಸಾಕಷ್ಟು ಜನ ಕಷ್ಟ ನೋವುಗಳಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ ಸಿಗಬೇಕು ಅಂತ ಮೊರೆ ಇಡ್ತಿರ್ತಾರೆ. ಸಾಕಷ್ಟು ದೇವಸ್ಥಾನಗಳನ್ನು ಅರಿತಾರೆ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ, ಸಾಕಷ್ಟು ಜ್ಯೋತಿಷಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಜೀವನದಲ್ಲಿ ಅದೃಷ್ಟ ಮಾತ್ರ ಕೈ ಕೊಡ್ತಾ ಇರುತ್ತೆ. ಹಾಗಾದರೆ ಈ ಅದೃಷ್ಟ ತರೋದು ಹೇಗೆ ಅಂತಂದರೆ, ರತ್ನಗಳನ್ನು ಧಾರಣೆ ಮಾಡೋದ್ರಿಂದ ಜೀವನದಲ್ಲಿ ಅದೃಷ್ಟಗಳು ಬದಲಾಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಯಾವ ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು, ಯಾವ ನಕ್ಷತ್ರದವರು ಯಾವ ರತ್ನವನ್ನು ಧರಿಸಬೇಕು, ಯಾವ ಲಗ್ನದವರು ಯಾವ ರತ್ನವನ್ನು ಧರಿಸಬೇಕು, ಈ ರತ್ನ ಧರಿಸೋದ್ರಿಂದ ಜೀವನದಲ್ಲಿ ಅಂತಹ ಬದಲಾವಣೆಗಳು ಏನೇನಾಗುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬ ಜನರಿಗೆ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ಸ್ ಆಗ್ಬಿಡ್ಬೇಕಪ್ಪ, ಸಾಕಪ್ಪ ಸಾಕು ಈ ಕಷ್ಟ, ಏನಾದರೂ ದೇವ್ರು ಇದಕ್ಕಿಂತ ಪ್ರತ್ಯಕ್ಷ ಆಗಿ ವರ ಕೊಟ್ಬಿಟ್ರೆ ಸಾಕು ಅಂತ ಕನಸು ಕಾಣ್ತಿರ್ತಾರೆ. ಆದರೆ ಇದೆಲ್ಲವೂ ಕೂಡ ಸಾಧ್ಯ ಅನ್ನೋದು ಈ ಮಿರಾಕಲ್ಸ್ ಮಾಡುವಂಥದ್ದು ರತ್ನಗಳು ಅಂತ ಕೇಳ್ಪಟ್ಟಿದ್ದೇವೆ. ಏನು ಹೇಳ್ತೀರಿ ಬಗ್ಗೆ? ನೋಡಿ, ಈ ಭೂಮಿನಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಪ್ರಾಬ್ಲಮ್ಸ್ ಇದೆ. Someone is facing education problem, someone is facing financial problem, someone is facing marriage problem, someone is facing XYZ many problems. ಈ ಭೂಮಿನಲ್ಲಿ ಕೂಡ ಅದ್ರದ್ದು ಒಂದು ಬೆನಿಫಿಟ್ಸ್ ಇದೆ, ಒಂದು ಮೆಡಿಸಿನ್ಸ್ ಇದೆ. ಅದು ಯಾವುದಂದರೆ ರತ್ನಗಳು. ನಾನು ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, 3 ಥರ ನಿಮಗೆ ರೆಮಿಡೀಸ್ ಇದೆ. ಯಾವುದ್ಯಾವುದಂದರೆ ಮಣಿ, ಮಂತ್ರ, ಔಷಧಿ. ಈ 3 ನಿಮಗೆ ರೆಮಿಡೀಸ್ ಇದೆ. ಮಣಿನಿಂದ ನೀವು ಜೆಮ್ಸ್ಟೋನ್ ಬೆನಿಫಿಟ್ಸ್ ನೀವು ಯೂಸ್ ಮಾಡ್ಬೋದು, ಮಂತ್ರದಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಅಥವಾ ಔಷಧಿನಿಂದ. ಈ 3ನೇ ನಿಮ್ಮ ಒಂದು ಹ್ಯೂಮನ್ ಬೀನ್ಗೆ ಬಂದುಬಿಟ್ಟು ಒಂದು ರೆಮಿಡಿ. ನೋಡಿ, ಎಷ್ಟೋ ಜನ ರತ್ನಗಳು ನೀವು ಹೇಳ್ತಾ ಇದ್ದೀರಾ. ನಾವು ರತ್ನಗಳು ಯಾವ ರೀತಿಯಲ್ಲಿ ಆಯ್ಕೆ ಮಾಡಬೇಕು ಅಂತ ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ಹೇಳ್ಕೊಟ್ಟೆ. ನೋಡಿ, ಆಯ್ಕೆ ಮಾಡೋದು ನಮಗೆ ಗೊತ್ತಾಯಿತು, ಒಂದು ಸರ್ಟಿಫಿಕೇಟ್ ಮೂಲಕ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನಮಗೆ ಗೊತ್ತಾಯಿತು ಯಾವ ರೀತಿ ಆಯ್ಕೆ ಮಾಡಬೇಕು ಅಥವಾ ಸೆಲೆಕ್ಷನ್ ಯಾವ ರೀತಿಯಲ್ಲಿ ಮಾಡಬೇಕು. ಮೇಜರ್ ಆ್ಯಂಡ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಗೊತ್ತೈತೆ ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು. ಜೆಮ್ಸ್ಟೋನ್ ಸೆಲೆಕ್ಟ್ ಹೆಂಗೆ ಮಾಡಬೇಕು ಅದೊಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು, ಏನಕ್ಕಂದರೆ ನಾವು ಈ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀವಿ, ಇದು ನಮಗೆ ಸೂಟ್ ಆಗ್ತಾ ಇದೆ, ಸೂಟ್ ಆಗ್ತಾ ಇಲ್ಲ. ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಎಷ್ಟೋ ಜನಕ್ಕೆ ಇದೊಂದು ಎಜುಕೇಷನ್ ವೈಸ್ನಲ್ಲಿ ಮಾಹಿತಿ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ನಾಲೆಜ್ ಗೊತ್ತಿರಲ್ಲ, ಯಾವ ರೀತಿಯಲ್ಲಿ ನಾವು ಕನ್ಸಲ್ಟ್ ಮಾಡಬೇಕು. ನಾವು ಅಸ್ಟ್ರಾಲಜರ್ಸ್ ಹತ್ರ ಇರ್ತೀವಿ, ಅವರು ನಮಗೆ ಜೆಮ್ಸ್ಟೋನ್ ಹೇಳ್ಕೊಡ್ತಾರೆ. ದಟ್ ಈಸ್ ಅ ಗುಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವು ಜ್ಯುವೆಲರ್ಸ್ ಹತ್ರ ಹೋಗ್ತೀವಿ. ಜ್ಯುವೆಲರ್ಸ್ನಲ್ಲಿ ಏನು ಹೇಳ್ತಾರೆ, ಅವ್ರ ಹತ್ರ ಒಂದು ಚಾರ್ಟ್ ಇರುತ್ತೆ. ನೋಡಿ, ಮೇಷ ರಾಶಿಗೆ ಈ ಜೆಮ್ಸ್ಟೋನ್, ವೃಷಭ ರಾಶಿಗೆ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಈ ಒಂದು ಚಾರ್ಟ್ ನಾನು ಹೇಳ್ತೀನಿ. ಒಂದು ಸತಿ ಇವ್ರು ಬರೀ ಚಾರ್ಟ್ ನೋಡ್ಕೊಂಡು ಹೇಳ್ತಾರೆ, ಅದು ತಪ್ಪು. ನೀವು ರಾಶಿ ಪ್ರಕಾರ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಇವಾಗಲೇ ಈ ಎಪಿಸೋಡ್ ನೋಡಿದ ತಕ್ಷಣ ತೆಗಿಬಿಡಿ. ಏನಕ್ಕಂದರೆ ನಿಮಗೆ ಏನು ಎಫೆಕ್ಟ್ ಕೊಡಲ್ಲ. 99.9% ರಾಶಿ ಪ್ರಕಾರ ನೀವು ಧರಿಸ್ತಾ ಇದ್ದೀರಾ ಅಂದರೆ ನಿಮಗೆ 0% ಎಫೆಕ್ಟ್ ಕೊಡ್ತಾರೆ. ಏನು ಜೆಮ್ಸ್ಟೋನ್ ನಿಮಗೆ ವರ್ಕೇ ಆಗಲ್ಲ. ಎಷ್ಟೋ ವರ್ಷದಿಂದ ವೇರ್ ಮಾಡ್ತಾ ಇದ್ದೀನಿ, ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ನಿಮಗೆ ವರ್ಕೇ ಆಗ್ತಾ ಇಲ್ಲ. 2 ರೀತಿಯಲ್ಲಿ ಜೆಮ್ಸ್ಟೋನ್ ವರ್ಕ್ ಆಗಲ್ಲ. ಫಸ್ಟ್ ಪಾಯಿಂಟ್, ರಾಂಗ್ ಸಜೆಷನ್, ರಾಂಗ್ ಗೈಡ್ಲೈನ್ಸ್. ಸೆಕೆಂಡ್ ಪಾಯಿಂಟ್, ಡೂಪ್ಲಿಕೇಟ್ ಜೆಮ್ಸ್ಟೋನ್. ಈ ಮಾರ್ಕೆಟ್ನಲ್ಲಿ ಸಿಂಥೆಟಿಕ್ ಜೆಮ್ಸ್ಟೋನ್, ಪ್ಲಾಸ್ಟಿಕ್ ಜೆಮ್ಸ್ಟೋನ್, ಹೀಟೆಡ್ ಜೆಮ್ಸ್ಟೋನ್ ಆ್ಯಂಡ್ ಟ್ರೀಟೆಡ್ ಜೆಮ್ಸ್ಟೋನ್ ತುಂಬಾ ಪಾಪ್ಯುಲರ್ ಇದೆ. ಅದಕ್ಕೋಸ್ಕರನೇ ಲ್ಯಾಬಾರೆಟ್ರೀಸ್ ಓಪನ್ ಆಗಿದೆ. ಈ ಲ್ಯಾಬಾರೆಟ್ರೀಸ್ನಲ್ಲಿ ಟ್ರಿಕ್ಕಿ ಕ್ವಶನ್ ಏನಂದರೆ ಕಮೆಂಟ್ ನೋಡಬೇಕು. ಕಮೆಂಟ್ನಲ್ಲಿ ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ. ಇದೊಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಏನು ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ ಅದು ಡೂಪ್ಲಿಕೇಟಾ ನ್ಯಾಚುರಲ್ ಒನ್ ಇರುತ್ತೆ. ಥರ್ಡ್ ಪಾಯಿಂಟ್ ಏನಂದರೆ, ನೀವು ಏನು ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ ಅದು ಅಕ್ಯುರೇಟ್ ಇದೆಯಲ್ಲ, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕು. ನೋಡಿ, ಎಷ್ಟೋ ಎಪಿಸೋಡ್ನಲ್ಲಿ ನಾನು ಹೇಳಿ ಬರ್ತಾ ಇದ್ದೀನಿ, ನೀವು ರಾಶಿ ಪ್ರಕಾರ ವೇರ್ ಮಾಡ್ಬೋದು, ನಕ್ಷತ್ರ ಪ್ರಕಾರ ವೇರ್ ಮಾಡ್ಬೋದು, ಲಗ್ನ ಪ್ರಕಾರ ವೇರ್ ಮಾಡ್ಬೋದು, ದಶಾಭುಕ್ತಿ ಪ್ರಕಾರ ವೇರ್ ಮಾಡ್ಬೋದು. ಫಿಫ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಪ್ರಾಬ್ಲಮ್ ಪ್ರಕಾರ ವೇರ್ ಮಾಡ್ಬೋದು. ಯಾವ ಪ್ರಾಬ್ಲಮ್ಗೆ ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಇನ್ನೊಂದು ಕ್ರಿಸ್ಟಲ್ ಥೆರಪಿನಲ್ಲಿ ನಾವು ಹೇಳ್ತೀವಿ, ನಮ್ಮ ಔರಾ ಪ್ರಕಾರ, ನಮ್ಮ ಬಾಡಿ ಚಕ್ರ ಪ್ರಕಾರನೂ ಕೂಡ ನಾವು ಜೆಮ್ಸ್ಟೋನ್ ಧರಿಸಬೇಕು. ರಾಶಿ ಪ್ರಕಾರ ಎಷ್ಟು ಶಕ್ತಿ ಹೇಳ್ತಾ ಇದ್ದೀನಿ. ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ ಇಂಥ ಇಂಪಾರ್ಟೆಂಟ್ ವೇರ್ ಮಾಡಬೇಕಾದ್ರೆ ಲಗ್ನ ಪ್ರಕಾರ ನಿಮ್ಮ ಜಾತಕನಲ್ಲಿ ತ್ರಿಕೋಣ ಕಾಂಬಿನೇಷನ್ ನೀವು ನೋಡಬೇಕು. ತ್ರಿಕೋಣ ಕಾಂಬಿನೇಷನ್ ಯಾವುದಂದರೆ ಲಗ್ನ, ಪಂಚಮ ಮತ್ತು ಭಾಗ್ಯ. ಈ ತ್ರಿಕೋಣ ಕಾಂಬಿನೇಷನ್ ನೋಡ್ಕೊಂಡು ನೀವು ಹೇಳಬೇಕು. ನೋಡಿ, ಇವಾಗ ಈಸಿಯೆಸ್ಟ್ ಪಾಯಿಂಟ್ಸ್ ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ಗೋಲ್ಡನ್ ಪಾಯಿಂಟ್ಸ್. ಇದು ಬೇಕಂದರೆ ಬರೆದಿಟ್ಕೊಳ್ಳಿ. ಸೊ ಯಾರ್ಯಾರು ಈ ಅಸ್ಟ್ರಾಜಮಾಲಜಿ ಕಲಿಬೇಕಂದ್ರೆ ನಮ್ಮ ಹತ್ರ ಒಂದು ಓಪನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಕ್ಲಾಸಸ್ನಲ್ಲಿ ನೋಡ್ಕೊಂಡು ನೀವು ಕಲಿಬೋದು. ನೋಡಿ,
ಜಮಾಲಜಿ ನಿಮಗೆ ಗೊತ್ತಿದೆ, ಆಸ್ಟ್ರಾಲಜಿ ನಿಮಗೆ ಗೊತ್ತಿದೆ. ಈ ಆಸ್ಟ್ರೋಜಮಾಲಜಿ ಬಂದುಬಿಟ್ಟು ಒಂದು ಕ್ಯೂರಿಯಸ್ ಸಬ್ಜೆಕ್ಟ್, ಒಂದು ಹೊಸ ಸಬ್ಜೆಕ್ಟ್ ಎಲ್ಲರಿಗೂ. ಏನಕ್ಕೆ ಆಸ್ಟ್ರಾಲಜರ್ಸ್ ಅಂದರೆ ಆಸ್ಟ್ರೋ ಬಂತು, ಆಸ್ಟ್ರಾಲಜಿ ಅದು ನಿಮಗೆ ಎಲ್ಲ ಮಾಹಿತಿ ಬಂದುಬಿಡುತ್ತೆ ಅಕಾರ್ಡಿಂಗ್ ಟು ದಿ ಪ್ಲಾನೆಟರಿ ಪೊಸಿಷನ್. ಜಮಾಲಜಿ ಅಂದರೆ ಇಟ್ಸ್ ಅ ಸ್ಟಡಿ ಆಫ್ ಅ ಜೆಮ್ಸ್ಟೋನ್ಸ್. ಜೆಮ್ಸ್ಟೋನ್ ಬಗ್ಗೆ ಗೊತ್ತಾಯಿತು. ನಾನೇನು ಓಪನ್ ಮಾಡಿದ್ದೀನಿ ಅಂದರೆ ಆಸ್ಟ್ರೋಜಮಾಲಜಿ, ಆಸ್ಟ್ರಾಲಜಿಕಲ್ ಜೆಮ್ಸ್ಟೋನ್. ಆಸ್ಟ್ರಾಲಜಿಕಲ್ ಯಾವ ಜೆಮ್ಸ್ಟೋನ್ ನಾವು ವೇರ್ ಮಾಡಬೇಕು, ಯಾವ ಥರ ಕನ್ಸಲ್ಟ್ ಮಾಡಬೇಕು, ಏನು ಬೆನಿಫಿಟ್ ಸಿಗುತ್ತೆ, ಇದು ಬಂದ್ಬಿಟ್ಟು ಒಂದು ಕ್ಯೂರಿಯಸ್ ಸಬ್ಜೆಕ್ಟ್, ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಒಂದು ಆಸ್ಟ್ರಾಲಜರ್ಸ್ಗೂ ಕೂಡ ಒಂದು ಹೆಲ್ಪ್ಫುಲ್ ಆಗ್ತಾ ಇದೆ ಮತ್ತು ಒಂದು ಸಾಮಾನ್ಯ ಜನರಿಗೂ ಕೂಡ ಒಂದು ಬ್ಯೂಟಿಫುಲ್ ವೇ ಅಂದರೆ ಬೆನಿಫಿಟ್ಸ್ ಕೊಡ್ತಾ ಇದೆ. ಈ ಆಸ್ಟ್ರೋಜಮಾಲಜಿ ಟಾಪಿಕ್ನಲ್ಲಿ, ಈ ಆಸ್ಟ್ರೋಜಮಾಲಜಿ ಕ್ಲಾಸಸ್ನಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಯಾವ ರೀತಿ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು, ಯಾವ ರೀತಿ ಕನ್ಸಲ್ಟ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು, ಆಯ್ಕೆ ಯಾವ ರೀತಿಯಲ್ಲಿ ನೀವು ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು, ಇದೆಲ್ಲ ಟಾಪಿಕ್ಸ್ ಕವರ್ ಅಪ್ ಮಾಡ್ತಾ ಇದ್ದೀವಿ ಈ ಒಂದು ಕ್ಲಾಸಸ್ನಲ್ಲಿ. ಜುಲೈನಲ್ಲಿ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ, ಬೇಗ ಎನ್ರೋಲ್ ಆಗಿ. ನೋಡಿ ನೋಡಿ ಇವಾಗ ರಾಶಿ ಪ್ರಕಾರ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ, ಲಗ್ನ ಪ್ರಕಾರ, ಈ 3 ಚಾರ್ಟ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ರಾಶಿ ಪ್ರಕಾರ ಎಷ್ಟೋ ಜನ ಹೇಳ್ತಾ ಇದ್ರಿ ಈ ಒಂದು ಚಾರ್ಟ್ ನೋಡಿಕೊಂಡು, ಮೇಷ ರಾಶಿಗೆ ಕುಜಗ್ರಹ ಅಧಿಪತಿ ಇರೋದು, ಅವರು ಬಂದುಬಿಟ್ಟು ರೆಡ್ ಕೋರಲ್ ವೇರ್ ಮಾಡಬೇಕು. ಮೇಷ ರಾಶಿಗೆ ರೆಡ್ ಕೋರಲ್, ಹವಳ ಜೆಮ್ಸ್ಟೋನ್ ಹೇಳ್ತೀವಿ. ವೃಷಭ ರಾಶಿ ಬಂದುಬಿಟ್ಟು ಡೈಮಂಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ವಜ್ರ ಜೆಮ್ಸ್ಟೋನ್, ಅಥವಾ ವೈಟ್ ಜರ್ಕೋನ್ ಜೆಮ್ಸ್ಟೋನ್ ಕೂಡ ವೇರ್ ಮಾಡ್ಬೋದು. ಮಿಥುನ ರಾಶಿ ಅವರು ಬಂದುಬಿಟ್ಟು ಪಚ್ಚೆ ಜೆಮ್ಸ್ಟೋನ್, ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಕರ್ಕಾಟಕ ರಾಶಿ ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು, ಮುತ್ತು ಜೆಮ್ಸ್ಟೋನ್ ಅಥವಾ ಮೂನ್ ಸ್ಟೋನ್ ಜೆಮ್ಸ್ಟೋನ್. ಸಿಂಹ ರಾಶಿಯವರು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್, ಮಾಣಿಕ್ಯ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು. ಕನ್ಯಾ ರಾಶಿ ಬಂದುಬಿಟ್ಟು ಎಮ್ರಾಲ್ಡ್ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು, ಎಮ್ರಾಲ್ಡ್ ಪಚ್ಚೆ ಜೆಮ್ಸ್ಟೋನ್. ನೆಕ್ಸ್ಟ್ ತುಲಾ ರಾಶಿಯವರು ಡೈಮಂಡ್ ವಜ್ರ ಜೆಮ್ಸ್ಟೋನ್ ಅವರು ವೇರ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ವೃಶ್ಚಿಕ ರಾಶಿಯವರು ಹವಳ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಧನಸ್ಸು ರಾಶಿಯವರು ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗ ಅಂತ ಜೆಮ್ಸ್ಟೋನ್ ಬರುತ್ತೆ, ಯೆಲ್ಲೋ ಸಫೈರ್ ಅಥವಾ ಸಿಟ್ರಿನ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಮಕರ ರಾಶಿಯವರು ಬಂದುಬಿಟ್ಟು ಬ್ಲೂ ಸಫೈರ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಕುಂಭರಾಶಿಯವರು ಕೂಡ ಬ್ಲೂ ಸಫೈರ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರಾಶಿ ಮೀನರಾಶಿಯವರು ಕೂಡ ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ತಾರೆ. ಈ 12 ರಾಶಿ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿ ಬಂದುಬಿಟ್ಟು ಈ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ತಾರೆ. ಈ ಚಾರ್ಟ್ ನೋಡಿಕೊಂಡು 12 ರಾಶಿಗೆ 12 ಗ್ರಹಾಧಿಪತಿ ಇದೆ, ಅದಕ್ಕೋಸ್ಕರ ಜೆಮ್ಸ್ಟೋನ್ ಅಂತ ಇವರು ಕನ್ಸಲ್ಟ್ ಮಾಡಿಕೊಡ್ತಾ ಇದೆ. ಅದು ಬಂದುಬಿಟ್ಟು ತಪ್ಪು, ಆ ರೀತಿ ನೀವು ಧರಿಸಬಾರ್ದು, ಆ ರೀತಿ ಟೋಟಲ್ ರಾಂಗ್ ಸಜೆಷನ್, ರಾಂಗ್ ಗೈಡ್ಲೈನ್ಸ್. ಅದು ನಾವು ಸೆಕೆಂಡ್ ನೋಡ್ತೀವಿ ಯಾವ ರೀತಿಯಲ್ಲಿ ಅವ್ರು ಕನ್ಸಲ್ಟ್ ಮಾಡಿದ್ರೆ ರಾಶಿ ಪ್ರಕಾರ ಗೊತ್ತಾಯಿತು, ನಕ್ಷತ್ರ ಪ್ರಕಾರ ಮತ್ತು ಲಗ್ನ ಪ್ರಕಾರ. ಈ 3ಗೆ ಕಾಂಬಿನೇಷನ್ ಯಾವುದೇ ರೀತಿ ಆಸ್ಟ್ರಾಲಜಿನಲ್ಲಿ, ಜಮಾಲಜಿ ಯಾವ ರೀತಿಯಲ್ಲಿ ರೂಲ್ ಆಗುತ್ತೆ ಅಂದರೆ ಪ್ಲ್ಯಾನೆಟ್ಸ್. ಸೂರ್ಯಗ್ರಹಕ್ಕೆ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ತಾರೆ, ಚಂದ್ರಗ್ರಹಕ್ಕೆ ಮುತ್ತು ಜೆಮ್ಸ್ಟೋನ್, ಕುಜಗ್ರಹಕ್ಕೆ ಬಂದುಬಿಟ್ಟು ಅವರು ಹವಳ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಯೆಲ್ಲೋ ಸಫೈರ್ ಗುರು ಗ್ರಹಕ್ಕೆ ಬಂದುಬಿಟ್ಟು ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಬುಧ ಗ್ರಹಕ್ಕೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಶುಕ್ರ ಗ್ರಹಕ್ಕೆ ಡೈಮಂಡ್ ಜೆಮ್ಸ್ಟೋನ್, ಶನಿ ಗ್ರಹಕ್ಕೆ ಬಂದುಬಿಟ್ಟು ಬ್ಲೂ ಸಫೈರ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಮತ್ತು ರಾಹು ಗ್ರಹಕ್ಕೆ ಗೋಮೇಧಕ, ಕೇತು ಗ್ರಹಕ್ಕೆ ಬಂದುಬಿಟ್ಟು ಕ್ಯಾಟ್ಸಿ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಈ ಆಸ್ಟ್ರಾಲಜಿನಲ್ಲಿ ಈ ಪ್ಲ್ಯಾನೆಟ್ ಹೆಂಗೆ ರೂಲ್ ಆಗುತ್ತೆ ಅದೇ ಥರ ಪ್ರಾಪರ್ಟೀಸ್ ಬಂದುಬಿಟ್ಟು ಇಂಟರ್ಲಿಂಕ್ ಬಂದುಬಿಟ್ಟು ಜೆಮ್ಸ್ಟೋನ್. ಈ ಪ್ಲ್ಯಾನೆಟ್ಗೆ ಆ್ಯಂಡ್ ಇಂಟರ್ಲಿಂಕ್ ಪ್ರಾಪರ್ಟೀಸ್ ಬೆನಿಫಿಷಿಯಲ್ ಆಗಿರೋದು ಜೆಮ್ಸ್ಟೋನ್. ಈ 2 ಕಾಂಬಿನೇಷನ್ ಪ್ರಕಾರ ಅವರು ಜೆಮ್ಸ್ಟೋನ್ ಅಂತ ಕನ್ಸಲ್ಟ್ ಮಾಡ್ತಾರೆ. ಇದು 100% ರಾಂಗ್ ಗೈಡ್ಲೈನ್ಸ್, ರಾಂಗ್ ಕನ್ಸಲ್ಟೇಷನ್. ಓಕೆ, ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದೆ ಯಾವ ಲಗ್ನಗೆ ಯಾವ ಜೆಮ್ಸ್ಟೋನ್ ನೀವು ಇಂಪಾರ್ಟೆಂಟಾಗಿ ವೇರ್ ಮಾಡಬೇಕಂದ್ರೆ ಲಗ್ನ ಪ್ರಕಾರ ತ್ರಿಕೋಣ ಕಾಂಬಿನೇಷನ್ ನೋಡಬೇಕು. ಎಕ್ಸಾಂಪಲ್, ಮೇಷ ರಾಶಿನಲ್ಲಿ ಲಗ್ನ ಇದೆ, ಮೇಷ ರಾಶಿದು ಜೆಮ್ಸ್ಟೋನ್ ಬಂದುಬಿಟ್ಟು ಹವಳ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. 1-5 ಅದು ಬಂದುಬಿಟ್ಟು ಪಂಚಮ ರತ್ನ ಯಾವುದಂದರೆ 1-5 ಸಿಂಹ ರಾಶಿಯವರು, ಸಿಂಹ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ವೇರ್ ಮಾಡಬೇಕು. ಆ್ಯಂಡ್ 9th ಹೌಸ್ ಅದು ಬಂದುಬಿಟ್ಟು ಭಾಗ್ಯಸ್ಥಾನ ನಾವು ಹೇಳ್ತೀವಿ. ಪಂಚಮ ಸ್ಥಾನ, ಭಾಗ್ಯಸ್ಥಾನ, ಲಗ್ನಸ್ಥಾನ, ಈ 3 ಕಾಂಬಿನೇಷನ್ ನೋಡಿಬಿಟ್ಟು ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. 1-5-9 ತ್ರಿಕೋನ ಕಾಂಬಿನೇಷನ್, ಲಗ್ನ, ಪಂಚಮ ಮತ್ತು ಭಾಗ್ಯ, ಈ 3ನಲ್ಲಿ ಕೂಡ ನೀವು ಕನ್ಸಲ್ಟ್ ಮಾಡಿ ವೇರ್ ಮಾಡ್ಬೋದು. ನೋಡಿ ನಾನೇನು ಹೇಳಿದೆ ಲಾಸ್ಟ್ ಟೈಮ್, 1 ಲಗ್ನಗೆ 3 ಜೆಮ್ಸ್ಟೋನ್ ಬರುತ್ತೆ. ಯಾವುದಂದರೆ ಮೇಷ ಲಗ್ನಗೆ ಕೋರಲ್ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಮತ್ತು ಹವಳ ಕೋರಲ್, ರೂಬಿ, ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗ ಹೇಳಿದೆ. ವೃಷಭ ಲಗ್ನಗೆ ನಾನೇನು ಹೇಳಿದೆ, ಡೈಮಂಡ್ ಜೆಮ್ಸ್ಟೋನ್, ವೈಟ್ ಜರ್ಕೋನ್ ಜೆಮ್ಸ್ಟೋನ್, ವೈಟ್ ಸಫೈರ್. ಈ ಎಲ್ಲ 12 ಲಗ್ನಗೆ 12 ಜೆಮ್ಸ್ಟೋನ್ ಅಂತ ನಾನು ಹೇಳಿದೆ.
ಒಂದು ಲಗ್ನಕ್ಕೆ 3 ಜೆಮ್ಸ್ಟೋನ್. ಇವತ್ತು ನಾವು ನೋಡೋಣ ಯಾವ ನಕ್ಷತ್ರಕ್ಕೆ ಯಾವ ಜೆಮ್ಸ್ಟೋನ್. ನೋಡಿ 27 ನಕ್ಷತ್ರ ಇದೆ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು 27 ನಕ್ಷತ್ರ ಇದೆ. ಈ 27ಗೆ 27 ಜೆಮ್ಸ್ಟೋನ್ಸ್ ಬರುತ್ತೆ. ಅದು ಯಾವುದಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಬೇಕಂದರೆ ವರ್ಕ್ಶೀಟ್ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಲಗ್ನ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರವರು ಬಂದುಬಿಟ್ಟು ಕ್ಯಾಟೈ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಭರಣಿ ನಕ್ಷತ್ರ ಅವರು ಓಪೈಲ್ ಜೆಮ್ಸ್ಟೋನ್ ಮತ್ತು ಡೈಮಂಡ್ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಕೃತಿಕ ನಕ್ಷತ್ರ ಅವರು ರೂಬಿ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ರೋಹಿಣಿ ನಕ್ಷತ್ರ ಅವರು ಪರ್ಲ್ ಮುತ್ತು ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ಮೃಗಶಿರ ನಕ್ಷತ್ರಗೆ 2 ಜೆಮ್ಸ್ಟೋನ್ ಬರುತ್ತೆ. ಅದು ಯಾವುದಂದರೆ ರೆಡ್ ಕೋರಲ್ ಮತ್ತು ರೆಡ್ ಕಾರ್ಲಿನಿಯನ್ ಅಂತ ಜೆಮ್ಸ್ಟೋನ್ ಬರುತ್ತೆ. ಮೃಗಶಿರ ನಕ್ಷತ್ರ ಅವರು ವೇರ್ ಮಾಡಬಹುದು. ನೆಕ್ಸ್ಟ್ ನಕ್ಷತ್ರ ಆರಿದ್ರ ನಕ್ಷತ್ರದಲ್ಲಿ ಶ್ರೀಲಂಕನ್ ಗೋಮೇಧಕ ಬರುತ್ತೆ. ಅದು ಬಂದು ಇಂಗ್ಲೀಷ್ನಲ್ಲಿ ಹೆಸೆನೈಟ್ ಅಂತ ಹೇಳ್ತೀನಿ. ಆರಿದ್ರ ನಕ್ಷತ್ರ ಅವರು ಗೋಮೇಧಕ ಜೆಮ್ಸ್ಟೋನ್ ವೇರ್ ಮಾಡಬಹುದು. ನೆಕ್ಸ್ಟ್ ನಕ್ಷತ್ರ ಪುನರ್ವಾಸು ನಕ್ಷತ್ರ ಅವರು ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ಅಂತ ವೇರ್ ಮಾಡಬಹುದು. ಪುಷ್ಯ ನಕ್ಷತ್ರ ಅವರು ಬ್ಲೂ ಸಫೈರ್ ಇಂದ್ರನೀಲ ಶನಿಗ್ರಹದ ಜೆಮ್ಸ್ಟೋನ್ ಬ್ಲೂ ಸಫೈರ್ ಅಂತ ಜೆಮ್ಸ್ಟೋನ್ ವೇರ್ ಮಾಡಬಹುದು. ನೆಕ್ಸ್ಟ್ ಮಘ ನಕ್ಷತ್ರ ಬಂದುಬಿಟ್ಟು ಕ್ಯಾಟ್ಸ್ ಐ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಆಶ್ಲೇಷ ನಕ್ಷತ್ರ ಅವರು ಎಮ್ರಾಲ್ಡ್ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಪೂರ ಫಾಲ್ಕುನಿನಲ್ಲಿ 2 ಜೆಮ್ಸ್ಟೋನ್ ಬರುತ್ತೆ. ಅದು ಯಾವುದಂದರೆ ಡೈಮಂಡ್ ಆ್ಯಂಡ್ ವೈಟ್ ಸಫೈರ್. ಡೈಮಂಡ್ ಉಪರತ್ನ ಬಂದುಬಿಟ್ಟು ವೈಟ್ ಸಫೈರ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಉತ್ತರ ಫಾಲ್ಕುನಿ ಅವರು ರೂಬಿ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಹಸ್ತ ನಕ್ಷತ್ರ ಅವರು ಪರ್ಲ್ ಜೆಮ್ಸ್ಟೋನ್ ಅಥವಾ ಪರ್ಲ್ ಸಬ್ಸ್ಟಿಟ್ಯೂಟ್ ಜೆಮ್ಸ್ಟೋನ್ ಉಪರತ್ನ ಜೆಮ್ಸ್ಟೋನ್ ಮೂನ್ ಸ್ಟೋನ್ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಚಿತ್ರ ನಕ್ಷತ್ರ ಅವರು ರೆಡ್ ಕೋರಲ್ ಜೆಮ್ಸ್ಟೋನ್ ಅಥವಾ ರೆಡ್ ಕಾರ್ಲಿನಿಯನ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಸ್ವಾತಿ ನಕ್ಷತ್ರ ಅವರು 2 ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಫಸ್ಟ್ ಯಾವುದಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ಮುತ್ತು ಜೆಮ್ಸ್ಟೋನ್ ಪರ್ಲ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು ಅಥವಾ ಗೋಮೇಧಕ ಜೆಮ್ಸ್ಟೋನ್ ಅಂತವರು ವೇರ್ ಮಾಡಬಹುದು. ನೆಕ್ಸ್ಟ್ ವೃಶ್ಚಿಕ ನಕ್ಷತ್ರ ಅವರು ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು. ವಿಶಾಖ ನಕ್ಷತ್ರ ಅವರು ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಅನುರಾಧ ನಕ್ಷತ್ರ ಅವರು ಬ್ಲೂ ಸಫೈರ್ ಇಂದ್ರನೀಲ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಜ್ಯೇಷ್ಠ ನಕ್ಷತ್ರ ಅವರು ಎಮ್ರಾಲ್ಡ್ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು. ಮೂಲ ನಕ್ಷತ್ರ ಅವರು ಕ್ಯಾಟೈ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು. ಪೂರ್ವ ಆಷಾಢ ನಕ್ಷತ್ರ ಅವರು ಬಂದುಬಿಟ್ಟು ಡೈಮಂಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಪೂರ್ವಶಾದ್ರ ಜೆಮ್ಸ್ಟೋನ್ ಅವರು ಮಾಣಿಕ್ಯ ಜೆಮ್ಸ್ಟೋನ್ ರೂಬಿ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಉತ್ತರ ಆಷಾಢ ಜೆಮ್ಸ್ಟೋನ್ ಅವರು ರೂಬಿ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಶ್ರಾವಣ ಅವರು ಪರ್ಲ್ ಮುತ್ತು ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಧನಿಷ್ಠ ನಕ್ಷತ್ರ ಅವರು ರೆಡ್ ಕೋರಲ್ ಜೆಮ್ಸ್ಟೋನ್ ಹವಳ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಶತಾಭಿಷ ನಕ್ಷತ್ರ ಅವರು ಗೋಮೇಧಕ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡಬಹುದು. ಪೂರ ಭಾದ್ರಪದ ನಕ್ಷತ್ರ ಅವರು ಬಂದುಬಿಟ್ಟು ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ಅಂತ ವೇರ್ ಮಾಡುವುದು. ಉತ್ತರ ಭಾದ್ರಪದ ಅವರು ಬಂದುಬಿಟ್ಟು ಬ್ಲೂ ಸಫೈರ್ ಅವರು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ರೇವತಿ ನಕ್ಷತ್ರ ಅವರು ಎಮ್ರಾಲ್ಡ್ ಜೆಮ್ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಈ 27 ನಕ್ಷತ್ರಕ್ಕೆ 27 ಪ್ಲ್ಯಾನೆಟ್ಸ್ ಇಂಟರಾಕ್ಟ್ ಇದೆ. ಈ 27 ಪ್ಲ್ಯಾನೆಟ್ಸ್ಗೆ 27 ಜೆಮ್ಸ್ಟೋನ್ ಇಂಟರಾಕ್ಟ್ ಇದೆ. ನೋಡಿ ಇಂಪಾರ್ಟೆಂಟ್ ಏನು ಹೇಳಿದೆ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ, ಪ್ಲೇಸ್ ಆಫ್ ಬರ್ತ್ ಇಲ್ಲ, ಅವರು ಬಂದುಬಿಟ್ಟು ರಾಶಿ ಪ್ರಕಾರ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಇನ್ ಸಮ್ ಎಕ್ಸ್ಟೆಂಡ್ ಲಾಸ್ಟ್ ಎಕ್ಸ್ಟೆಂಡಲ್ಲಿ ರಾಶಿ ಪ್ರಕಾರ ವೇರ್ ಮಾಡ್ಬೋದು ಅಥವಾ ನಕ್ಷತ್ರ ಪ್ರಕಾರ ವೇರ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಲಗ್ನ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು. ಲಗ್ನ ಪಂಚಮ ಭಾಗ್ಯ ಈ 3 ಕಾಂಬಿನೇಷನ್ ನೋಡಬೇಕು. ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಹೆಸರು ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ ಅದನ್ನು ತಪ್ಪು. ರಾಶಿ ಪ್ರಕಾರ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ ಅದನ್ನು ತಪ್ಪು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲಗ್ನ ಪ್ರಕಾರ. ಲಗ್ನಲ್ಲಿ 3 ಕಾಂಬಿನೇಷನ್ ನೋಡಬೇಕು. ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತೀನಿ. ಲಗ್ನ ಪಂಚಮ ಮತ್ತು ಭಾಗ್ಯ ಈ 3ನಲ್ಲಿ ಯಾವ ಗ್ರಹ ಸೇರಿಸ್ಕೊಂಡಿದೆ ಅಥವಾ ಯಾವ ಗ್ರಹ ಉಚ್ಚ ಸ್ಥಾನದಲ್ಲಿದೆ, ನೀಚ ಸ್ಥಾನದಲ್ಲಿ ಇದೆ, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ, ಈ 3 ಕಾಂಬಿನೇಷನ್ ನೋಡಿಕೊಂಡೇ ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಬಂದುಬಿಟ್ಟು ದಶಾಭುಕ್ತಿ ಪ್ರಕಾರ ನೋಡಿ, ರಾಹು ದಶಾ ನಡೀತಾ ಇದೆ, ಗೋಮದಕ ವೇರ್ ಮಾಡ್ತಾ ಇದ್ರೆ, ಕೇತು ದಶಾ ನಡೀತಾ ಇದೆ, ಕ್ಯಾಟ್ಸಿ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ರೆ, ಈ ಪ್ರಕಾರವೂ ಕೂಡ ಜೆಮ್ಸ್ಟೋನ್ ಟೈಮ್ ಬೀಯಿಂಗ್ ಜೆಮ್ಸ್ಟೋನ್ ಅಂತ ನೀವು ವೇರ್ ಮಾಡ್ಬೋದು ಅಥವಾ ನಿಮ್ಮ ಪ್ರಾಬ್ಲಮ್ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು.
ಇಷ್ಟೊತ್ತು ಯಾವ ರಾಶಿಯವರು, ಯಾವ ನಕ್ಷತ್ರದವರು, ಯಾವ ರತ್ನಗಳನ್ನು ಧರಿಸಬೇಕು ಅಂತ ಹೇಳಿದ್ರಿ. ತುಂಬ ಜನರಿಗೆ ಗೊಂದಲಗಳಿದೆ. ಯಾಕಂದರೆ ಈ ರತ್ನಗಳನ್ನು ಧರಿಸುವಂಥ ಸಂದರ್ಭದಲ್ಲಿ ಬೆಳ್ಳಿಯಿಂದ ಮಾಡಿಸಿದಂಥ, ಬಂಗಾರದಿಂದ ಮಾಡಿಸಿದಂತಹ ಕೊಡಬೇಕಾ, ಅಥವಾ ಕತ್ತಿಗೆ ಧಾರಣೆ ಮಾಡ್ಬೋದಾ, ಅಥವಾ ಕಿವಿಗಳಿಗೆ ಓಲೆಗಳಾಗಿ ಮಾಡ್ಕೊಳ್ಬೋದಾ? ಬಳೆಗಳಿಗೂ ಕೂಡ ತುಂಬ ಜನ ಈ ಹವಳದ ಬಳೆ, ಮುತ್ತಿನ ಬಳೆಗಳನ್ನು ಹಾಕಿರೋದನ್ನ ನಾವು ನೋಡಿದ್ದೇವೆ. ಅಂದರೆ ಯಾವುದು ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ತೀರಿ? ಯಾವ ಲೋಹದ ಉತ್ತಮ? ನೋಡಿ, ಎರಡು ರೀತಿ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಫಸ್ಟ್ ಒನ್ ಆಸ್ಟ್ರಾಲಜಿಕಲ್ ವೇ, ಸೆಕೆಂಡ್ ಒನ್ ಬಂದುಬಿಟ್ಟು ಜ್ಯುವೆಲರಿಕಲ್ ವೇ. ಆಸ್ಟ್ರಾಲಜಿಕಲ್ ವೇ ವೇರ್ ಮಾಡ್ತಾ ಇದ್ದರೆ ಸ್ಪೆಸಿಫಿಕ್ ಫಿಂಗರ್ ಇದೆ, ಸ್ಪೆಸಿಫಿಕ್ ವೇ ಇದೆ, ಸ್ಪೆಸಿಫಿಕ್ ಕ್ಯಾಟಗರೀಸ್ ಇದೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ಮೆಟಲ್ನಲ್ಲಿ ವೇರ್ ಮಾಡಬೇಕು. ನೋಡಿ, ಒನ್ ಪ್ಲ್ಯಾನೆಟ್ಗೆ ಒನ್ ಮೆಟಲ್ ಇಂಟರಾಕ್ಟ್ ಇದೆ. ಸೂರ್ಯಗ್ರಹವರು ಬಂದುಬಿಟ್ಟು ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು, ಅಥವಾ ಕಾಪರ್ನಲ್ಲಿ ವೇರ್ ಮಾಡ್ಬೋದು. ಚಂದ್ರಗ್ರಹ ಬಂದುಬಿಟ್ಟು ವೈಟ್ ಗೋಲ್ಡ್ ಅಥವಾ ವೈಟ್ ಪ್ಲ್ಯಾಟಿನಮ್ ಅಥವಾ ಸಿಲ್ವರ್. ಕುಜಗ್ರಹ ಬಂದುಬಿಟ್ಟು ಕಾಪರ್, ಪಂಚುಲ. ಥರ್ಡ್ ಆಪ್ಷನ್ ಬಂದುಬಿಟ್ಟು ಗೋಲ್ಡ್. ನೆಕ್ಸ್ಟ್ ಬಂದುಬಿಟ್ಟು ಬುಧ ಗ್ರಹ ಬಂದುಬಿಟ್ಟು ಗೋಲ್ಡ್ ಅಥವಾ ಸಿಲ್ವರ್ನಲ್ಲಿ ವೇರ್ ಮಾಡ್ಬೋದು. ಶುಕ್ರ ಗ್ರಹ ಬಂದುಬಿಟ್ಟು ಪ್ಲ್ಯಾಟಿನಮ್ ಮತ್ತು ಸಿಲ್ವರ್ನಲ್ಲಿ ವೇರ್ ಮಾಡ್ಬೋದು. ಶನಿ ಗ್ರಹನಲ್ಲಿ ಪಂಚಲೋಹ ಅಥವಾ ಬೆಳ್ಳಿ ಅಥವಾ ಚಿನ್ನನಲ್ಲಿ ಕೂಡ ವೇರ್ ಮಾಡಬಹುದು. ರಾಹು ಕೇತುದನ್ನು ಯಾವ್ದು ಬೇಕಂದರೆ ಒಂದರಲ್ಲಿ ಧರಿಸಬಹುದು. ಇದು ಗೊತ್ತಾಯಿತು. ನೋಡಿ, ಎಕ್ಸಾಂಪಲ್ ನಾವು ಗೋಲ್ಡ್ ವೇರ್ ಮಾಡ್ತಾಯಿದ್ವಿ. ಗೋಲ್ಡ್ಗೆ ನೀವು ರೂಬಿ ಜೆಮ್ಸ್ಟೋನ್ನಲ್ಲಿ ಗೋಲ್ಡ್ನಲ್ಲಿ ಸೂರ್ಯಗ್ರಹದ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು ಅಥವಾ ಪಂಚಲೋಹನಲ್ಲಿ ವೇರ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಸಿಲ್ವರ್, ಥರ್ಡ್ ಆಪ್ಷನ್ ಬಂದುಬಿಟ್ಟು ಗೋಲ್ಡ್. ಈ 9 ಪ್ಲ್ಯಾನೆಟ್ಸ್ಗೆ 9 ಮೆಟಲ್ಸ್ ಇಂಟರಾಕ್ಟ್ ಇದೆ. ಈ 9 ಪ್ಲ್ಯಾನೆಟ್ಸ್ಗೆ 9 ಜೆಮ್ಸ್ಟೋನ್ ಇಂಟರಾಕ್ಟ್ ಇದೆ. ಆವಾಗ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಎಕ್ಸಾಂಪಲ್ ಕೋರಲ್ಗೆ ನೀವು ಜೆಮ್ಸ್ಟೋನ್ ವೇರ್ ಮಾಡ್ತೀರಾ ಅಂದರೆ ಕಾಪರ್ ಈಸ್ ನಂಬರ್ 1. ವೈಟ್ ಜಫೈರ್ ಅಥವಾ ವೈಟ್ ಜರ್ಕೋನ್ ವೇರ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ವೈಟ್ ಡೈಮಂಡ್ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಸಿಲ್ವರ್ ಆ್ಯಂಡ್ ಪ್ಲ್ಯಾಟಿನಮ್ ಈಸ್ ನಂಬರ್ 1. ಅಥವಾ ನೀವು ಬ್ಲೂ ಸಫೈರ್ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಗೋಲ್ಡ್ ಮತ್ತು ಪಂಚಲ ಈಸ್ ವೆರಿ ಇಂಪಾರ್ಟೆಂಟ್. ಈ ಮೆಟಲ್ಸ್ ಬಂದುಬಿಟ್ಟು ಪ್ಲ್ಯಾನೆಟ್ಸ್ಗೆ ಇಂಟರಾಕ್ಟ್ ಇದೆ. ಸೊ ಪ್ಲ್ಯಾನೆಟ್ಸ್ ಬಂದುಬಿಟ್ಟು ಜೆಮ್ಸ್ಟೋನ್ಗೆ ಇಂಟರಾಕ್ಟ್. ಈ ರೀತಿಯಲ್ಲಿ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ಕ್ವಶನ್ ಕೇಳಿದ್ದೀರಾ, ಅವು ಯಾವ ಫಾರ್ಮ್ನಲ್ಲಿ ನೀವು ವೇರ್ ಮಾಡಬೇಕು, ರಿಂಗ್, ಪೆಂಡೆಂಟ್ ಅಥವಾ ಜ್ಯುವೆಲರಿ ಫಾರ್ಮ್ಯಾಟ್. ರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ವೇ. ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು ರಿಂಗೆ. ನೋಡಿ, ಈ 4 ಫಿಂಗರ್ಸ್ನಲ್ಲಿ 9 ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಯಾವುದ್ಯಾವುದು ಅಂದರೆ, ಫಸ್ಟ್ ಒನ್ ಲಿಟಲ್ ಫಿಂಗರ್ನಲ್ಲಿ ಮುತ್ತು ಮತ್ತು ಪಚ್ಚೆ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ರಿಂಗ್ ಫಿಂಗರ್, ಉಂಗುರದ ಬೆಳೆದು. ಇದರಲ್ಲಿ ನೀವು ಹವಳ ಮತ್ತು ಮಾಣಿಕ್ಯ ಜೆಮ್ಸ್ಟೋನ್, ರೂಬಿ ಆ್ಯಂಡ್ ಕೋರಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಥರ್ಡ್ ಫಿಂಗರ್, ಈ ಫಿಂಗರ್ನಲ್ಲಿ ನೀವು ಗೋಮೇದಕ, ಕ್ಯಾಟ್ ಐ, ಬ್ಲೂ ಸಫೈರ್ ಮತ್ತು ವಜ್ರಾಜ್ ಜೆಮ್ಸ್ಟೋನ್ ಅಂತ ನೀವು ಧರಿಸ್ಬೋದು. ಫಸ್ಟ್ ಫಿಂಗರ್ನಲ್ಲಿ ನೀವು ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗನಲ್ಲಿ ನೀವು ವೇರ್ ಮಾಡಬೇಕು. ಅಥವಾ ಇದು ಆಪ್ಷನ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಯಾವುದು ಅಂದರೆ ಪೆಂಡೆಂಟ್ ಫಾರ್ಮ್ನಲ್ಲಿ ನೀವು ವೇರ್ ಮಾಡ್ಬೋದು. ಪೆಂಡೆಂಟ್ ಫಾರ್ಮ್ನಲ್ಲಿ ಆಪ್ಷನ್ ಇಲ್ಲ ಅಂದರೆ ಥರ್ಡ್ ಫಾರ್ಮ್ ಬಂದುಬಿಟ್ಟು ಈ ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಕೂಡ ಜೆಮ್ಸ್ಟೋನ್ ಅಂತ ನೀವು ವೇರ್ ಮಾಡ್ಬೋದು. ಅಂದರೆ ಈ ಮಕ್ಕಳಿಗೆ ಮುಖ್ಯವಾಗಿ ಅಂದರೆ ಅವರು ರಿಂಗ್ಸ್ ಎಲ್ಲ ಹಾಕೋದಿಲ್ಲ. ಸೊ ಪೆಂಡೆಂಟ್ ಫಾರ್ಮಲ್ಲಿ ಅವ್ರಿಗೆ ಹಾಕೋದ್ರಿಂದ ಎಷ್ಟು ಲಾಭಗಳಿದೆ ಅಂತ ನೋಡಿ, ಮಕ್ಕಳಿಗೆ ನಾನು ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಬಿಲೋ 8 to 10 years ಪೆಂಡೆಂಟ್ನಲ್ಲಿ ಹಾಕ್ಕೊಳ್ಳಿ. ಏನಕ್ಕಂದರೆ ಮಕ್ಕಳಿಗೆ ಪೆಂಡೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮ್. ಪೆಂಡೆಂಟ್ನಲ್ಲಿ ತುಂಬ ಲಾಭಕಾರಕ ಆಗಿರುತ್ತೆ, ಬೆನಿಫಿಷಿಯಲ್ ಆಗಿರುತ್ತೆ. ನೋಡಿ, ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಎಜುಕೇಷನಲ್ಲಿ ನೀವು ಸ್ಟ್ರಾಂಗ್ ಮಾಡಬೇಕು, ಎಜುಕೇಷನ್ ಬೂಸ್ಟ್ ಅಪ್ ಮಾಡಬೇಕು. ಅದಕ್ಕೋಸ್ಕರ ನೀವು ಎಮರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಎನಿ ಕ್ಯಾಟಗರಿ, ಎನಿ ರಾಶಿ ಇರಲಿ, ನಕ್ಷತ್ರ ಇರಲಿ, ಈ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಕೊಡಬೇಕಂದ್ರೆ ಎಮರಾಲ್ಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಮತ್ತು ಮುತ್ತು ಜೆಮ್ಸ್ಟೋನ್ ಅಂತ ಜೆಮ್ಸ್ಟೋನ್, 2 ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಈ ಮಹಿಳೆಯರು ಹೆಚ್ಚಾಗಿ ಆಭರಣ ಪ್ರಿಯರಾಗಿರ್ತಾರೆ. ಎಲ್ಲೋ ಒಂದು ಕಡೆ ಈಗ ಗ್ರೀನ್ ಸ್ಟೋನ್ಸ್ಗಳನ್ನ ನೋಡ್ತಿರ್ತಾರೆ, ಪಚ್ಚೆ ತುಂಬ ಚೆನ್ನಾಗಿದೆ ಹಾಕೊಳ್ಳೋಣ ಅಂತ, ಅವ್ರು ರಾಶಿ ನಕ್ಷತ್ರಕ್ಕೆ ಆಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ತಗೊಂಡ್ಬಿಡ್ತಾರೆ. ಸೊ ಆ ರೀತಿ ಗೊತ್ತಿಲ್ಲದೇ ಧರಿಸೋದ್ರಿಂದ ನೆಗೆಟಿವ್ ವೈಬ್ ಸಿಗುತ್ತಾ? ಹೌದು, ಆ ಸ್ಟೋನ್ ನ್ಯಾಚುರಲ್ ಇದೆ ಅಂದರೆ ನೆಗೆಟಿವ್ ವೈಬ್ ಸಿಗುತ್ತೆ. ನೋಡಿಕಂದರೆ ದೇರ್ ಆರ್ ಸಮ್ ಸ್ಟೋನ್ಸ್ ಪಾಸಿಟಿವ್ ವೈಬ್ಸ್ನೂ ಇದೆ, ನೆಗೆಟಿವ್ ವೈಬ್ಸ್ನೂ ಇದೆ. ಸಮ್ ಕ್ಯಾಟಗರಿ ಸ್ಟೋನ್ಸ್ ಇದೆ. ಮತ್ತು ನೀವು ಜ್ಯುವೆಲರಿ ಫಾರ್ಮ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಕ್ ಸೈಡ್ ರಿಂಗ್ ಹಿಂದೆ ಈ ಕಡೆ ಇರುತ್ತೆ, ಈ ಕಡೆ ಕ್ಲೋಸ್ ಮಾಡ್ಕೊಂಡು ನೀವು ವೇರ್ ಮಾಡ್ಬೋದು. ಎನಿ ಜೆಮ್ಸ್ಟೋನ್, XYZ ಎನಿ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಸೊ ಫೈನಲ್ ಆಗಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ನೋಡಿ, ನಾನು ಇವಾಗ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿದೆ. ರಾಶಿ ಪ್ರಕಾರ ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು, ನಕ್ಷತ್ರ ಪ್ರಕಾರ ಯಾವ ರೀತಿ ನೀವು ವೇರ್ ಮಾಡಬೇಕು, ಲಗ್ನ ಪ್ರಕಾರ ಯಾವ ರೀತಿ ನೀವು ನೋಡಬೇಕು. ಈ 3ನಲ್ಲಿ ಮೇಜರ್ ಇರೋದು 159 ಕಾಂಬಿನೇಷನ್ ಪ್ರಕಾರ ನೀವು ಯಾವ ಜೆಮ್ಸ್ಟೋನ್ ನೀವು ಧರಿಸಬೇಕು ಅಂತ ತುಂಬ ಇಂಪಾರ್ಟೆಂಟ್ ಕ್ಲಿಯರ್ ಆಯಿತು ಈ ಟಾಪಿಕ್ಸ್. ನೋಡಿ, ಇನ್ನೂ ನಿಮಗೆ ಮಾಹಿತಿ ಬೇಕು, ಇನ್ನೂ ನಿಮಗೆ ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು, ಅಕ್ಯುರೇಟ್ ಜೆಮ್ಸ್ಟೋನ್ ಯಾವ ಜೆಮ್ಸ್ಟೋನ್ ವೇರ್ ಮಾಡಬೇಕಂದ್ರೆ ಒಂದು ಸತಿ ಬೇಕಂದರೆ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಅಥವಾ ನೀವು ಕಲಿಬೇಕು ಈ ಜೆಮ್ಸ್ಟೋನ್
ಈ ಜೆಮ್ಸ್ಟೋನ್ ಬಗ್ಗೆ ಇನ್ನೂ ಕಲಿಬೇಕು, ಇನ್ನೂ ಸಾಕಷ್ಟು ಮಾಹಿತಿ ಬೇಕು, ಸಾಕಷ್ಟು ನಾಲೆಜ್ ಬೇಕು ಜೆಮ್ಸ್ಟೋನಲ್ಲಿ ಅಂದರೆ ಈ ಜುಲೈನಲ್ಲಿ ಆಸ್ಟ್ರೋಜೆಮಾಲಜಿ ಅಂತ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಬಂದುಬಿಟ್ಟು ಆನ್ಲೈನ್ ಕ್ಲಾಸಸ್. ಈ ಕ್ಲಾಸಸ್ನಲ್ಲಿ ಏನು ಹೇಳ್ತೀವಿ ಅಂದರೆ ಯಾವ ರೀತಿ ನೀವು ಜೆಮ್ಸ್ಟೋನ್ ಆಯ್ಕೆ ಮಾಡಬೇಕು, ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಸೆಲೆಕ್ಷನಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಎಷ್ಟು ಕ್ಯಾಟಗರಿ ಜೆಮ್ಸ್ಟೋನ್ ಬರುತ್ತೆ, ಪ್ರೀಷಿಯಸ್ ಯಾವ ಜೆಮ್ಸ್ಟೋನ್ ಇರುತ್ತೆ, ಸೆಮಿ ಪ್ರೀಷಿಯಸ್ ಯಾವ ಜೆಮ್ಸ್ಟೋನ್ ಇರುತ್ತೆ, ಯಾವ ರೀತಿ ನೀವು ಕನ್ಸಲ್ಟ್ ಮಾಡಬೇಕು, ಯಾವ ಫಿಂಗರ್ ವೇರಿಂಗ್ ಪ್ರೊಸೀಜರಿಂದ ಎಲ್ಲ A to Z ಮಾಹಿತಿ ಈ ಕ್ಲಾಸಸ್ನಲ್ಲಿ ಹೇಳ್ತಾ ಇದ್ದೀವಿ. ಈ ಕ್ಲಾಸಸ್ನಲ್ಲಿ ಇನ್ನೂ ಲಿಮಿಟೆಡ್ ಸೀಟ್ಸ್ ಇದೆ. ಈ ಕ್ಲಾಸಸ್ನಲ್ಲಿ ಕಾಯಿನ್ ಆಗಿ ಒಂದು ನಾಲೆಜ್ಗೆ ಇನ್ನೂ ಸ್ವಲ್ಪ ಗೇನ್ ಆಗಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಬಯಸ್ತಾ ಇದ್ರೆ, ನೀವು ಕೂಡ ರತ್ನಗಳನ್ನು ಖರೀದಿ ಮಾಡಬೇಕು, ಅದು ಸರ್ಟಿಫೈಡ್ ಆಗಿರಬೇಕು ಅಂತಂದರೆ ಈ ಕೂಡಲೇ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಭೇಟಿ ಕೊಟ್ಟು ನಿಮ್ಮ ಜೀವನದಲ್ಲಿ ಮಿರಾಕಲ್ಸನ್ನು ಕಾಣಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.